ಹೇ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಚಾನಲ್. ನಾನು ಸ್ಮಿತಾ. ನಾನಿವತ್ತು ಅವರೆಕಾಯಿ ಸೀಸನ್ ಇದ್ದಾಗ ಮಾಡಬೇಕಾದಂಥ ಇದೊಂದು ಸೂಪರ್ ರೆಸಿಪಿ ಅಂತಲೇ ಹೇಳ್ಬೋದು. ಅವರೆಬೇಳೆ ರೈಸ್ ಬಾತ್ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ, ಫ್ಲೇವರ್ಫುಲ್ಲಾಗಿ. ಸೊ ನಾನು ಇದನ್ನು ಮಾಡೋಕ್ಕಿಲ್ಲಿ ಮೊದಲು ಒಂದು ಮಿಕ್ಸಿ ಜಾರಿಗೆ ಒಂದು 4ರಿಂದ 5 ಹಸಿರು ಮೆಣಸಿನ್ಕಾಯಿ, 1 ಇಂಚ್ ಶುಂಠಿ, 1 ಗಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ ಇಷ್ಟೂ ತೊಗೊಂಡಿದ್ದೀನಿ. ಇದು ಇಷ್ಟೇ ಬೇಸಿಕ್ ಮಸಾಲ. ಇದನ್ನು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಬೇಕು. ಅದನ್ನು ರುಬ್ಕೊಂಡಾದಮೇಲೆ ಒಂದು ಕುಕ್ಕರ್ಗೆ 1 ಸ್ಪೂನಷ್ಟು ಎಣ್ಣೆ, 1 ಸ್ಪೂನಷ್ಟು ತುಪ್ಪ ಹಾಕಿ ಅದ್ರ ಜೊತೆಗೆ ಪಲಾವ್ ಸ್ಪೈಸಸ್ನ ಸೇರಿಸಿದ್ದೀನಿ. ಸೊ ಪಲಾವ್ ಸ್ಪೈಸಸ್ ಅಂದರೆ ಪಲಾವ್ ಎಲೆ, ಚಕ್ಕೆ, ಏಲಕ್ಕಿ, ಸ್ಟಾರು ಮತ್ತು ಅದ್ರ ಜೊತೆಗೆ 1 ಕಡ್ಡಿ ಫ್ರೆಶ್ ಕರಿಬೇವಿನ ಸೊಪ್ಪನ್ನ ಕೂಡ ಹಾಕಿದ್ದೀನಿ. ಅದು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಕಟ್ ಮಾಡಿರೋಂಥ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಸೊ ಒಂದು 2 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ತೊಗೊಂಡಿದ್ದೀನಿ. ಸೊ ಈರುಳ್ಳಿ ಸ್ವಲ್ಪ ಬ್ರೌನ್ ಆದಮೇಲೆ ಫ್ರೆಶ್ ಆಗಿರೋವಂಥ ಅವರೆಬೇಳೆನ ತೊಗೊಂಡಿದ್ದೀನಿ ನಾನು 1 ಕಪ್ ಅಷ್ಟು. ಸೊ ಅವರೆಕಾಯಿ ಸೀಸನ್ ಇದ್ದಾಗಂತೂ ಅವರೆಬೇಳೆಲಿ ತುಂಬ ವೆರೈಟೀಸ್ನ ಮಾಡ್ಬೋದು. ಸೊ ಅದರಲ್ಲಿ ಇದು ಕೂಡ ಒಂದು. ಅವರೆಬೇಳೆ ಫ್ರೈ ಆಗೋಗಿ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಈಸಿಯಾಗಿ ಮಾಡ್ಕೊಳ್ಳೋಂಥ ರೆಸಿಪಿ. ಅದ್ರ ಜೊತೆಗೆ 2 ಕಟ್ ಮಾಡಿರೋವಂಥ ಟೊಮೊಟೊ ಕೂಡ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಕುಕ್ಕರಲ್ಲಿ ಮಾಡೋದ್ರಿಂದ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಈಸಿಯಾಗಿ ಮಾಡ್ಕೊಬೋದು. ನಾವು ಓಪನ್ನಾಗಿ ಪಾತ್ರೆಲಿ ಕೂಡ ಮಾಡ್ಬೋದು. ನೀರು ಕ್ವಾಂಟಿಟಿನ ಕರೆಕ್ಟಾಗಿ ಹಾಕಿ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಬೋದು. ಸೊ ನನಗೆ ಕುಕ್ಕರಲ್ಲಿ ಮಾಡೋದೇ ಕಂಫರ್ಟ್ ಅನಿಸೋದ್ರಿಂದ ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ. ಸೊ ಅದ್ರ ಜೊತೆಗಿಲ್ಲಿ ನಾನು 1 ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಮೆಂತ್ಯ ಸೊಪ್ಪು ಹಾಕೋದು ಟೇಸ್ಟ್ಗೂ ಚೆನ್ನಾಗಿರುತ್ತೆ, ಮತ್ತು ಇದ್ರಲ್ಲಿ ಮೆಂತ್ಯ ಸೊಪ್ಪು ಹಾಕಿದ್ದೀವಿ ಅಂತಲೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಸೊ ಅದು 2 ಸ್ವಲ್ಪ ಫ್ರೈ ಆದಮೇಲೆ ಮಾಡಿ ಇಟ್ಟಿರೋ ಪೇಸ್ಟ್ನ ಹಾಕ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಗರಂ ಮಸಾಲ, 1/4 ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರು, 1/4 ಟೀ ಸ್ಪೂನಷ್ಟು ಧನಿಯಾ, ಇದು 3 ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿ ಎಣ್ಣೆ ಸೈಡಲ್ಲಿ ಬರೋವರೆಗೂ ಕುಕ್ ಮಾಡಾದಮೇಲೆ ನೀರನ್ನ ಸೇರಿಸ್ಕೋಬೇಕಾಗತ್ತೆ. ಸೊ ನೀರನ್ನ ಅಳತೆ 1:2 ಥರ, 1 ಲೋಟಕ್ಕೆ 2 ಲೋಟ ನೀರು ಅಂತ ತೊಗೋಬೇಕು. ಯಾವುದೇ ರೈಸ್ ಬಾತ್ ಆಗಿರಲಿ, ರೈಸ್ ಐಟಮ್ ಮಾಡೋದಾಗಲಿ, ನೀರು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವು ನೀರನ್ನ ಅಳತೆನ ಕರೆಕ್ಟಾಗಿ ಹಾಕ್ಕೋಬೇಕು, ಇಲ್ಲಾಂದರೆ ಮುದ್ದೆ ಆಗಿಬಿಡುತ್ತೆ. ಸೊ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಅದು ಒಂದು ಕುದಿ ಬಂದಮೇಲೆ ನಾವು ಅಕ್ಕಿನ ಸೇರಿಸ್ಬೇಕು. ಒಂದೇ ಒಂದು ವಿಷಲ್ ತೊಗೊಂಡ್ರೆ ಸಾಕು, ತುಂಬ ಚೆನ್ನಾಗಾಗುತ್ತೆ. ಸೊ ಇಲ್ಲಿ ನಾನು ನಾರ್ಮಲ್ ರೈಸ್ನೇ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಜೀರಾ ರೈಸು, ಬಾಸುಮತಿ ರೈಸು, ಯಾವ ರೈಸಲ್ಲಿ ಬೇಕಾದರೂ ಮಾಡ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಅಕ್ಕಿ ಹಾಕಿದ ಮೇಲೆ ಉಪ್ಪಿನ ರುಚಿನ ನೋಡಿಬಿಟ್ಟು ಬೇಕಾದರೆ ಉಪ್ಪು ಈ ಟೈಮಲ್ಲಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೋದು. ಸೊ ನಾನು ಹಾಕಿರೋ ಅಳತೆಗೆ ಉಪ್ಪು ರುಚಿ ಸರಿಯಾಗಿತ್ತು. ಸೊ ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡಿ 1 ವಿಷಲ್ ತೊಗೊಂಡ್ರೆ ಸಾಕು. ಸೊ ಕುಕ್ಕರಲ್ಲೇ ಮಾಡೋದ್ರಿಂದ ಈಸಿಯಾಗಿ ಒಂದು 5-10 ಮಿನಿಟ್ಸಲ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗೋಗುತ್ತೆ. ಸೊ ಒಂದೇ ಒಂದು ವಿಷಲ್ ಸಾಕು. ಅದು ಒಂದು ವಿಷಲ್ ಆದಮೇಲೆ ಪ್ರೆಷರ್ನ ಹೋದ್ಮೇಲೆ ನಾವು ಮುಚ್ಚಳನ ತೆಗೆದು ಒಂದು ಮಿಕ್ಸ್ ಮಾಡಿ ಸರ್ವ್ ಮಾಡಿದ್ರೆ ಸಾಕು. ತುಂಬ ಉದ್ರುದ್ರಾಗಿ ನೋಡಿದ ತಕ್ಷಣವೇ ತಿನ್ನಬೇಕು ಅನ್ನೋ ಥರ ಇತ್ತು, ಅಷ್ಟು ಚೆನ್ನಾಗಿತ್ತು. ಸೊ ನೀವೆಲ್ಲ ಮನೇಲಿ ಒಂದು ಸಲ ಟ್ರೈ ಮಾಡಲೇಬೇಕಾದಂಥ ರೆಸಿಪಿ ಇದು. ಅವರೆಬೇಳೆ ಸೀಸನಲ್ಲಿ ಅವರೆಬೇಳೆ ವಡೆ, ಒಬ್ಬಟ್ಟು, ಪ್ರತಿಯೊಂದು ರೆಸಿಪಿನೂ ಮಾಡ್ತಾಯಿರ್ತಾರೆ. ಅದೇ ರೀತಿ ಇದೊಂದು ರೈಸ್ ಬಾತ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಫ್ಲೇವರ್ಫುಲ್ಲಾಗಿ. ಬೆಳಗ್ಗೆ ಮೈಲ್ಡಾಗಿ ಬ್ರೇಕ್ಫಾಸ್ಟು ತುಂಬ ಚೆನ್ನಾಗಿರುತ್ತೆ. ಸೊ ಇದ್ರ ಜೊತೆಗೆ ಕುಕುಂಬರ್ ರೈತ ಅಥವಾ ಆನಿಯನ್ ರೈತ ಏನು ಬೇಕಾದ್ರೂ ಸರ್ವ್ ಮಾಡ್ಬೋದು. ಬಟ್ ಇವಾಗ ಚಳಿ ಟೈಮ್ ಆಗಿರೋದ್ರಿಂದ ನಾನು ಯಾವ ರೀತಿ ಬೇರೆ ರೈತ ಸರ್ವ್ ಮಾಡಿಲ್ಲ, ಖಾಲಿ ಇದನ್ನು ಮಾತ್ರ ಸರ್ವ್ ಮಾಡಿದ್ದೆ. ಬಿಸಿ ಬಿಸಿಯಾಗಿದ್ದಾಗ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಈಸಿಯಾಗಿ ಮಾಡ್ಕೊಬೋದು, ಯಾವುದೇ ಜಾಸ್ತಿ ಸ್ಪೈಸಸ್ ಎಲ್ಲ ಹಾಕ್ದೇ. ಸೊ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಚಾನಲ್ನ